ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ತಿರುಮಲದ ಭಕ್ತರಿಗೆ ಸಾಕಷ್ಟು ಜನಕ್ಕೆ ಬೇಕಾದ ಸೇವೆಗಳ ಬಗ್ಗೆ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಶ್ರೀನಿವಾಸನಿಗೆ ನಡೆಯುವ ವಿಶೇಷ ಸೇವೆಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಅದೇ ರೀತಿ ಈ ಸೇವಾ ಟಿಕೆಟ್ಗಳನ್ನ ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಅದೇ ರೀತಿ ಇನ್ನೂ ಕೆಲವು ಸೇವೆಗಳೇನಾದ್ರು ಟಿಕೆಟ್ಸ್ ನಿಮಗೆ ಸಿಕ್ಕಿದ್ರೆ ದೇವರ ಮುಂದೆ ಕುಳಿತುಕೊಳ್ಳುವ ಅವಕಾಶ ಸಿಗತ್ತೆ. ಪುರಂದರದಾಸರು ಹೀಗೆ ಹೇಳ್ತಾರೆ, ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ ಅಂತ. ಹಾಗೆ ತಿರುಮಲ ಬೇರೆ ಅಲ್ಲ, ವೈಕುಂಠ ಬೇರೆ ಅಲ್ಲ. ಹಾಗಾಗಿ ಅಲ್ಲಿ ಟಿಕೆಟ್ಗಳು ಸಿಗೋದು ಅಂದರೆ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಆಗಿರುತ್ತೆ. ಹಾಗಾಗಿ ಈ ಟಿಕೆಟ್ಸ್ನ TTD ಅವರು ಲಕ್ಕಿ ಡಿಪ್ ಮುಖಾಂತರ ರಿಲೀಸ್ ಮಾಡ್ತಾರೆ. ಇದರಲ್ಲಿ ಮೇಜರಾಗಿ 4 ಸೇವೆಗಳಿರುತ್ತೆ. ಮೊದಲನೇ ಸೇವೆ ಬಂದುಬಿಟ್ಟು ಸುಪ್ರಭಾತ ಸೇವೆ, ಎರಡನೇದು ಅರ್ಚನಾ, ತೋಮಾಲ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ. ಹೀಗೆ 4 ಸೇವೆಗಳಿರುತ್ತೆ. ಈ 4 ಸೇವೆಗಳು ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಸುಪ್ರಭಾತ ಸೇವೆ ಬಂದುಬಿಟ್ಟು ದಿನಕ್ಕೆ 160 ಟಿಕೆಟು, 140ರಿಂದ 160 ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಆಗಿ ಒಂದು 8-9 ಸಾವಿರ ಇರುತ್ತೆ ಎಲ್ಲ ಟಿಕೆಟ್ಸ್ನ ಕಂಬೈನ್ ಮಾಡಿದ್ರೆ. ಮೊದಲಿಗೆ ಈಗ ಸುಪ್ರಭಾತ ಸೇವೆ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣಂತೆ. ಸುಪ್ರಭಾತ ಸೇವೆ ತಿರುಮಲದಲ್ಲಿ ಪ್ರತಿದಿನ ನಡೆಯುವ ಸೇವೆ ಆಗಿರುತ್ತೆ. ಇದು ಡೈಲಿ ಸೇವಾ ಅಂತ ಹೇಳ್ಬೋದು. ಬೆಳಗ್ಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ ಪ್ರಾರಂಭ ಆಗುತ್ತೆ. ನಿಮ್ಗೇನಾದರೂ ಈ ಸುಪ್ರಭಾತ ಸೇವೆ ಟಿಕೆಟ್ ಸಿಕ್ಕರೆ 2 ಗಂಟೆಗೆ ಹೋಗಬೇಕಾಗಿರುತ್ತೆ. 2 ಗಂಟೆಗೆ ಹೋಗ್ಬಿಟ್ಟು ನೀವು ಈ ಸುಪ್ರಭಾತ ಸೇವಾ ಕ್ಯೂಗೆ ಜಾಯಿನ್ ಆಗಬೇಕಾಗತ್ತೆ. 3 ಗಂಟೆಗೆ ಕರೆಕ್ಟಾಗಿ ನಿಮಗೆ ದೇವಸ್ಥಾನದ ಒಳಗಡೆ ಅಲೋ ಮಾಡ್ತಾರೆ. ನಿಮಗೆ ದರ್ಶನ ಆಗೋದು ಸುಪ್ರಭಾತ ಸೇವೆ ಆದ ನಂತರ. ನೀವು ಅಷ್ಟು ಹೊತ್ತು ಬಂಗಾರು ವಾಕಿಲಿನಲ್ಲಿ ಇರಬೇಕಾಗತ್ತೆ. ಆವಾಗ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ, ಪ್ರವರ್ತತೆ ಅಂತ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಸೇವೆ ನೆರವೇರುತ್ತೆ. ಸುಪ್ರಭಾತ ಆದ ನಂತರ ನಿಮಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಾದ ನಂತರ ಮಂಗಳಾರತಿ ಕೂಡ ಕೊಡ್ತಾರೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಹಾಗೆ ಹಿಂದಿನ ದಿನ ಏಕಾಂತ ಸೇವೆಯಲ್ಲಿ ದೇವರಿಗೆ ಬೆಣ್ಣೆನ ನೈವೇದ್ಯಕ್ಕೆ ಅಂತ ಇಟ್ಟಿರ್ತಾರೆ. ಅದನ್ನು ಪ್ರಸಾದವಾಗಿ ಸುಪ್ರಭಾತ ಸೇವೆಯಲ್ಲಿ ಯಾರು ಪಾಲ್ಗೊಳ್ತಾರೋ ಅವರಿಗೆ ಕೂಡ ಕೊಡ್ತಾರೆ. ಅದಕ್ಕೆ ನೀವು ಫ್ರಂಟಲ್ಲಿ ಇರಬೇಕಾಗತ್ತೆ. ನೀವೇನಾದರೂ ತುಂಬ ಹಿಂದೆ ಇದ್ದರೆ ಈ ಪ್ರಸಾದ ಸಿಗ್ದಲೇ ಇರ್ಬೋದು. ನೀವು ತುಂಬ ಹತ್ರನೇ ಇದ್ದರೆ, ಅಂದರೆ ಸ್ಟಾರ್ಟಿಂಗಲ್ಲೇ ನೀವು ಕ್ಯೂ ಲೈನಲ್ಲಿ ನಿಂತಿದ್ರೆ ನಿಮಗೆ ಈ ಪ್ರಸಾದ ಕೂಡ ಸಿಗುವ ಚಾನ್ಸಸ್ ಇರುತ್ತೆ. ಈ ಸುಪ್ರಭಾತ ಸೇವೆ ಬಂದುಬಿಟ್ಟು ಕೇವಲ 120 ರೂಪಾಯಿ ಒಬ್ಬರಿಗಿರುತ್ತೆ. ಒಂದು ಫೋನ್ ನಂಬರಲ್ಲಿ ನೀವು ಇಬ್ಬರದ್ದು ಲಕ್ಕಿ ಡಿಪ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಈ ಸುಪ್ರಭಾತ ಸೇವೆಗೆ 12 ವರ್ಷದ ಒಳಗಿನ ಮಕ್ಕಳನ್ನ ಅಲೋ ಮಾಡ್ತಾರೆ. ಅದಾದ ನಂತರ ನಡೆಯುವ ಸೇವೆ ಬಂದುಬಿಟ್ಟು ತೋಮಾಲ ಸೇವೆ. ಈ ತೋಮಾಲ ಸೇವೆ ಬಂದುಬಿಟ್ಟು 220 ರೂಪಾಯಿ ಆಗುತ್ತೆ. ಇದಕ್ಕೆ ನಿಮಗೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. 12 ವರ್ಷದ ಒಳಗಿನ ಮಕ್ಕಳನ್ನ ಸುಪ್ರಭಾತ ಸೇವೆಗೆ ಮಾತ್ರ ಅಲೋ ಮಾಡ್ತಾರೆ. ಈ ತೋಮಾಲ ಸೇವೆ ಏನಾದರೂ ಸಿಕ್ಬಿಟ್ರೆ ನಿಮಗೆ 40 ಮಿನಿಟ್ಸ್ ತನಕ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಯಾರಿಗೆ ಸಿಗುತ್ತೋ ಅವ್ರು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಜನರಲ್ ಆಗಿ ವೆಂಕಟೇಶ್ವರನ ದರ್ಶನಕ್ಕೆ ಹೋದರೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ನಲ್ಲಿ ತಳ್ಳಿಬಿಟ್ಟಿರ್ತಾರೆ. ಅಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ ತಿರುಮಲದಲ್ಲಿ. ಆದರೆ ಈ ತೋಮಾಲ ಸೇವೆ ಏನಾದರೂ ಸಿಕ್ಕರೆ ನಿಮಗೆ ತುಂಬ ಹೊತ್ತು ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಇಷ್ಟೊಂದು ಅವಕಾಶ ಇದೆ ಅಂದರೆ ಇದಕ್ಕೆ ಡಿಮ್ಯಾಂಡ್ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಕೇವಲ 10 ಟಿಕೆಟ್ಗಳನ್ನ ಮಾತ್ರ ರಿಲೀಸ್ ಮಾಡ್ತಾರೆ. ಇದು ಲಕ್ಕಿ ಡಿಪ್ಪು. ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಅಪ್ಲೈ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದು ಏನೂ ಇರೋದಿಲ್ಲ. ನಮ್ಮ ಸಾಕಷ್ಟು ಜನ ಹೇಳ್ತಿದ್ದಾರೆ ನಾವು 1 ವರ್ಷದಿಂದ ಅಪ್ಲೈ ಮಾಡ್ತೀವಿ, 2 ವರ್ಷದಿಂದ ಅಪ್ಲೈ ಮಾಡ್ತೀವಿ ಅಂತ. ಆದರೆ ನೀವು ಅಪ್ಲೈ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಇನ್ ಕೇಸ್ ಸಿಕ್ಕಿದ್ರೆ ನಿಮ್ಗೆ ಆ ದೇವರ ಆಶೀರ್ವಾದ ಏನಾದರೂ ಇತ್ತು ಅಂದರೆ ಆರಾಮಾಗಿ ಯಾವುದಾದ್ರೂ ಒಂದು ಸೇವೆ ಸಿಗೋ ಚಾನ್ಸಸ್ ಇರುತ್ತೆ. ನಮ್ಮ ಸಾಕಷ್ಟು ಸಬ್ಸ್ಕ್ರೈಬರ್ಗಳಿಗೆ ಸುಪ್ರಭಾತ ಸೇವೆ ಆಗಿರ್ಬೋದು, ಹಾಗೆ ಕೆಲವರಿಗೆ ತೋಮಾಲ ಸೇವೆ ಆಗಿರ್ಬೋದು, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ ಆಗಿರ್ಬೋದು, ತುಂಬ ಜನಕ್ಕೆ ಸಿಕ್ಕಿದೆ. ನಮಗೆ ತುಂಬ ಸಾರಿ ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಈ ತೋಮಾಲ ಸೇವೆನಲ್ಲಿ ಶ್ರೀನಿವಾಸನಿಗೆ ಹೂಗಳಿಂದ ಅಲಂಕರಿಸ್ತಾರೆ. ತುಂಬಾ ವಿಶೇಷವಾಗಿರುತ್ತೆ. ಈ ತೋಮಾಲ ಸೇವೆ ಆದ ನಂತರ ಅರ್ಚನಾ ಸೇವೆ ಇರುತ್ತೆ. ಇನ್ನೂ ಒಂದು ಮಾಹಿತಿ ಏನಂದರೆ, ಈ ತೋಮಾಲ ಸೇವೆ ಆಗಿರ್ಬೋದು, ಅರ್ಚನಾ ಸೇವೆ ಆಗಿರ್ಬೋದು ಪ್ರತಿದಿನ ಇರೋದಿಲ್ಲ. ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿನ ಮಾತ್ರ ಇರುತ್ತೆ. ನಿಮಗೆ ಆನ್ಲೈನ್ ಲಕ್ಕಿ ಡಿಪ್ ಆದರೂ ಆಗಿರ್ಬೋದು, ಆಫ್ಲೈನ್ ಲಕ್ಕಿ ಡಿಪ್ನಲ್ಲಾದರೂ ಆಗಿರ್ಬೋದು, ಈ 3 ದಿನ ಮಾತ್ರ ಭಕ್ತರನ್ನು ಅಲೋ ಮಾಡ್ತಾರೆ. ಇನ್ನು ಅರ್ಚನಾ ಸೇವೆಯಲ್ಲಿ ದೇವರಿಗೆ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ತುಳಸಿ ದಳಗಳಿಂದ ಮಾಡ್ತಾರೆ. 1000 ನಾಮ ಹೇಳುವ ತನಕ ನಿಮಗೆ ದೇವರ ಮುಂದೆ ಕುಳಿಸಿರ್ತಾರೆ. ತುಂಬಾ ವಿಶೇಷವಾಗಿರುತ್ತೆ. ಅದಾದ ನಂತರ ಲಕ್ಷ್ಮೀ ಅವರಿಗೆ ಅಷ್ಟೋತ್ರ ಕೂಡ ಮಾಡ್ತಾರೆ. ಅಷ್ಟು ಸೇವೆ ಮುಗಿಯೋ ತನಕನೂ ನೀವು ದೇವರ ಮುಂದೆ ಕುಳಿತುಕೊಂಡಿರ್ತೀರ. ಇದರಲ್ಲೂ ಕೂಡ ನಿಮಗೆ ತೋಮಾಲ ಸೇವೆಯಂತೆ 220 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಹಾಗೆ ಮಕ್ಕಳನ್ನ ಕೂಡ ಅಲೋ ಮಾಡೋದಿಲ್ಲ. ಇನ್ನು ಮುಂದಿನ ಸೇವೆ ಬಂದುಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ. ಈ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಪ್ರತಿ
ಮಂಗಳವಾರ ನೆರವೇರುತ್ತೆ. 1250 ರೂಪಾಯಿ ಆಗಿರುತ್ತೆ. ಸೇಮ್ ರೂಲ್ಸ್ ಅಪ್ಲಿಕಬಲ್ ಆಗುತ್ತೆ ನಿಮಗೆ. ಸುಪ್ರಭಾತಗಾಗಿರ್ಬೋದು, ಅರ್ಚನಾಗಾಗಿರ್ಬೋದು, ತೋಮಾಲಾಗಿರ್ಬೋದು, ಏನಿದೆ ಅದೇ ರೀತಿ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಬಂಗಾರ ಪುಷ್ಪಗಳು ಅಂದರೆ ಬಂಗಾರದ ಹೂಗಳಿಂದ ದೇವರ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ತುಂಬ ವಿಶೇಷವಾಗಿರುತ್ತೆ. ಅದನ್ನು ಅಷ್ಟದಳ ಪಾದ ಪದ್ಮಾರಾಧನಾ ಅಂತ ಕರೀತಾರೆ. ಅದಾದ ನಂತರ ಲಕ್ಷ್ಮೀ ಇರ್ತಾರಲ್ಲ ವಕ್ಷಸ್ಥಳದಲ್ಲಿ, ಲಕ್ಷ್ಮೀ ಅಮ್ಮನವರಿಗೆ ಕೂಡ ತುಳಸಿ ದಳಗಳಿಂದ ಒಂದು ಅರ್ಚನೆ ಮಾಡ್ತಾರೆ. ತುಂಬ ವಿಶೇಷವಾಗಿರುತ್ತೆ ಈ ಸೇವೆ ಕೂಡ ನಿಮಗೆ ಸಿಕ್ಕಿದ್ರೆ ದೇವರ ಮುಂದೆ ಅತಿ ಹೆಚ್ಚು ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಹಾಗಾಗಿ ನೀವು ಕಳ್ಕೊಳ್ಳೋದು ಏನೂ ಇರೋದಿಲ್ಲ. ನೀವು ಈ ಎಲ್ಲ ಟಿಕೆಟ್ಗಳಿಗೂ ನೀವು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಸುಪ್ರಭಾತ, ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನಾ ಹಾಗೆ ತೋಮಾಲ, ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ ಸೆಲೆಕ್ಟ್ ಆಲ್ ಡೇಸ್ ಆಲ್ ಸೇವಾ ಅಂತ. ನಿಮಗೆ ಅದನ್ನು ಎಂಡ್ ಆಫ್ ದ ವಿಡಿಯೋನಲ್ಲಿ ಕೂಡ ತೋರಿಸ್ತೀವಿ. ಹಾಗಾಗಿ ಇನ್ನು ಯಾರೆಲ್ಲ ನೀವು ಅಪ್ಲೈ ಮಾಡಿಲ್ಲ, ಲಕ್ಕಿ ಡಿಪ್ ಆಲ್ರೆಡಿ ಪ್ರಾರಂಭ ಆಗಿದೆ. ನೀವು ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿ. ಇನ್ ಕೇಸ್ ನಿಮಗೆ ಅದೃಷ್ಟ ಇದ್ದರೆ ಸಿಗೋ ಚಾನ್ಸಸ್ ಇರುತ್ತೆ. ಪ್ರಸ್ತುತ ಇವಾಗ ಜುಲೈ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮಗೆ ಈ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡುವ ಕಡೆ ಅವಕಾಶ ಬಂದುಬಿಟ್ಟು 21ನೇ ತಾರೀಕು ಬೆಳಗ್ಗೆ 10 ಗಂಟೆ ತನಕ ಅವಕಾಶ ಇರುತ್ತೆ. ಹಾಗಾಗಿ ನೀವು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಅಪ್ಲೈ ಮಾಡಿ. ಏನಾದರೂ ದೇವರ ಕೃಪಾ ಕಟಾಕ್ಷ ಇತ್ತು ಅಂದರೆ ನಿಮಗೆ ಖಂಡಿತ ಲಕ್ಕಿ ಡಿಪ್ನಲ್ಲಿ ಸಿಗುತ್ತೆ. ಹಾಗೆ ಯಾರಿಗೆಲ್ಲ ಆಲ್ರೆಡಿ ನಿಮಗೆ ಲಕ್ಕಿ ಡಿಪ್ನಲ್ಲಿ ಸಿಕ್ಕಿದೆ ನೀವು ಅದನ್ನು ಕಾಮೆಂಟ್ ಮಾಡಿ, ಯಾಕೆಂದರೆ ಬೇರೆಯವರಿಗೆ ಒಂದು ಮೋಟಿವೇಶನ್ ಆಗಿರುತ್ತೆ. ತುಂಬ ಜನಕ್ಕೆ ಸಿಕ್ಕಿರುತ್ತೆ, ನನಗೆ ಸಪ್ರೇಟಾಗಿ ವಾಟ್ಸಪ್ ಮೆಸೇಜ್ ಮುಖಾಂತರ ಕಳಿಸ್ತಿರೋ ನಮಗೆ ಸಿಕ್ಕಿದೆ ಅಂತ. ಅದ್ರ ಬದಲು ಈ ವಿಡಿಯೋಗೆ ಕಾಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ತುಂಬಾ ಮೋಟಿವೇಶನ್ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಮ್ಮ ಸಿಸ್ಟಮ್ನಲ್ಲಿ ಈ ಲಕ್ಕಿ ಡಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ನೀವು ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದ ನಂತರ ನೀವು ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ OTP ಬಂದಿರುತ್ತೆ ನಿಮ್ಮ ಒಂದು ಫೋನ್ ನಂಬರ್ಗೆ. ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಆದಮೇಲೆ ನಾವೀಗ ಸೇವಾ ಎಲೆಕ್ಟ್ರಾನಿಕ್ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕಲ್ಲ. ಆನ್ಲೈನ್ ಸರ್ವಿಸಸ್ ಅಲ್ಲಿ ನಮಗೆ ಫಸ್ಟ್ ಆಪ್ಷನ್ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಇದೆ. ಈ ಒಂದು ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ನೋಡಿ, ಈಗ ನನಗೆ ಕ್ಯೂ ಟೈಮ್ ತೋರಿಸ್ತಾ ಇದೆ, ಯಾಕೆಂದ್ರೆ 10 o'clockಗೆ ರಿಜಿಸ್ಟ್ರೇಷನ್ಸ್ ಓಪನ್ ಮಾಡಿದ್ದಾರೆ. ಆದ್ರಿಂದ ತುಂಬಾ ಜನ ಈಗ ರಿಜಿಸ್ಟರ್ ಮಾಡ್ಕೊಂತಿರ್ತಾರೆ, ಅದಕ್ಕೆ ನಮಗೆ ಕ್ಯೂ ಟೈಮ್ ತೋರಿಸ್ತಿದೆ. ನೀವು ಸಂಜೆ ಹಂಗೆ ಅಥವಾ ನಾಳೆ ಟ್ರೈ ಮಾಡಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ನಿಮ್ಗೆ ಈ ಕ್ಯೂ ಟೈಮ್ ಕೂಡ ಬರೋದಿಲ್ಲ, ಡೈರೆಕ್ಟ್ ನಿಮಗೆ ಲಕ್ಕಿ ಡಿಪ್ ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ಈಗ ಕ್ಯೂ ಟೈಮ್ ಆಯ್ತು. ಈಗ ನಮಗೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇನ್ಸ್ಟ್ರಕ್ಷನ್ಸ್ ಹೋದ್ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಆದ ನಂತರ ನೀವು ಇಲ್ಲಿ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ನೀವೀಗ ಒಂದು ಫೋನ್ ನಂಬರ್ ಇಂದ ಮಿನಿಮಮ್ ಒಬ್ಬರಿಗೆ ಬುಕ್ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ ಇಬ್ಬರಿಗೆ ನಾವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈಗ ನಾವು ಜನರಲ್ ಡೀಟೇಲ್ಸ್ ಅಲ್ಲಿ ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಎಂಟರ್ ಮಾಡೋಣಂತೆ. ಸ್ಟೇಟ್, ಕಂಟ್ರಿ, ಪಿನ್ ಕೋಡ್, ಇಷ್ಟು ಡೀಟೇಲ್ಸ್ ಆದಮೇಲೆ ನಾವು ಪಿಲಿಗ್ರಿಮ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್, ನಂಬರ್, ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ ತೋಮಾಲ ಸೇವೆ, ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನಾ ಮತ್ತು ಸುಪ್ರಭಾತ ಸೇವೆ ಟೈಮಿಂಗ್ ಹಾಕಿದ್ದಾರೆ, ರಿಪೋರ್ಟಿಂಗ್ ಟೈಮಿಂಗು ಮತ್ತು ಪರ್ ಪರ್ಸನ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ತೋಮಾಲ ಸೇವೆ 220, ಅರ್ಚನಾ ಕೂಡ 220, ಅಷ್ಟದಳ ಪಾದ ಪದ್ಮಾರಾಧನಾ 1250 ರೂಪೀಸ್ ಆಗುತ್ತೆ, ಸುಪ್ರಭಾತ ಸೇವೆ ನಿಮ್ಗೆ 120 ರೂಪೀಸ್ ಆಗುತ್ತೆ. ಇಲ್ಲಿ ನಿಮಗೆ ಡೀಟೇಲ್ಸ್ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಸೆಲೆಕ್ಟ್ ಸೇವಾ ಅಂಡ್ ಡೇಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೀವು ಯಾವ ಡೇಟ್ಗೆ ಯಾವ ಸೇವೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಮಗೆ ತೋಮಾಲ ಸೇವೆ ಜುಲೈ 3 ಬೇಕು ಅಂದರೆ ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡಿರೋದು ಗ್ರೀನಲ್ಲಿ ತೋರಿಸುತ್ತೆ. ಅದೇ ರೀತಿ ನಮಗೆ ಅರ್ಚನಾ ಬೇರೆ ಡೇಟಿಗೆ ಬೇಕು ಅಂದರೆ 9ಗೆ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತು ಸುಪ್ರಭಾತ ಸೇವೆ ಕೂಡ ನಮಗೆ ಯಾವ ಡೇಟಿಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ನಿಮ್ಮ ಚಾನ್ಸಸ್ ಇದರಲ್ಲಿ ಸೆಲೆಕ್ಟ್ ಆಗೋದು ಜಾಸ್ತಿ ಆಗಬೇಕಂದ್ರೆ ನೀವು ಇಲ್ಲೇ ಒಂದು ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ, ಸೆಲೆಕ್ಟ್ ಆಲ್ ಸೇವಾಸ್ ಆರ್ ಡೇಟ್ಸ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೋಡಿ ಈಗ ಎಲ್ಲ ಸೇವೆಗಳು ಎಲ್ಲ ಡೇಟ್ಗೂ ಕೂಡ ಸೆಲೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಆದಮೇಲೆ ಕಂಟಿನ್ಯೂ ಟು ರಿವ್ಯೂ. ಇಲ್ಲಿ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಕೂಡ ತೋರಿಸುತ್ತೆ. ನಿಮ್ಗೆ ಏನಾದರೂ ಚೇಂಜ್ ಮಾಡೋದಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಸೊ ನೀವು ಚೇಂಜ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇತ್ತು ಅಂದರೆ ನೀವು ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಿ.
ಇದಾಗಿದ ತಕ್ಷಣ ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್, ಯು ಹ್ಯಾವ್ ಬಿನ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಸೇವಾ ಇಡಿಪ್. ಈಗ ನಾವು ಜುಲೈ ತಿಂಗಳ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ಗೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇದರ ಒಂದು ರಿಸಲ್ಟ್ನ ನಮಗೆ ಇಲ್ಲೇ ಹಾಕಿದ್ದಾರೆ ನೋಡಿ. ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ಆನ್ 21st April 2025 ಮಂಡೇ 12 PM. 21ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ನಿಮ್ಮದು ಫೋನ್ ನಂಬರ್ ಮತ್ತು ಇಮೇಲ್ ID ಕೊಟ್ಟಿರ್ತೀರಲ್ಲ, ಅದಕ್ಕೆ ಮೆಸೇಜ್ ಬರುತ್ತೆ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾವು ಲಕ್ಕಿ ಡಿಪ್ ರಿಸಲ್ಟ್ಸ್ನ ಕೂಡ ಶೇರ್ ಮಾಡ್ತೀವಿ, ನೀವು ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಾಂದರೆ ಇಲ್ಲಿ ಬುಕಿಂಗ್ ಹಿಸ್ಟ್ರಿ ಇರುತ್ತೆ, ಇಲ್ಲಿ ನೀವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಈ ಒಂದು ಸರ್ವಿಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗಿಲ್ಲಿ ನೋಡಿ ಡಿಪ್ ಸ್ಟೇಟಸ್ ಅಂತ ತೋರಿಸುತ್ತೆ. ಸೆಲೆಕ್ಟೆಡ್ ಅಂದರೆ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ, ಇಲ್ಲಾಂದರೆ ಈ ರೀತಿಯಾಗಿ ನಾಟ್ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ. ಸೊ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇದೆಲ್ಲ ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.